ಫ್ರೆಂಡ್ಸ್ ಬನ್ನಿ, ಇವತ್ತು ಶನಿವಾರ ಮತ್ತೆ ಲಾಗ್ ಸ್ಟಾರ್ಟ್ ಮಾಡಿದೆ. ಸಾಯಂಕಾಲ ಪೂಜೆ ಎಲ್ಲ ಮಾಡಿ ಆಂಜನೇಯಂಗೆ ಹೋದ ನಾನು ಅವಳು ಫಸ್ಟೇ ಹೋಗಿದ್ಲು. ಆಮೇಲೆ ನಾನು ಹೋದೆ. ಆಂಜನೇಯಂಗೆ ತುಂಬ ಚೆನ್ನಾಗಿ ಮಾಡಿದ್ರು ಅಲಂಕಾರನ. ಪೂಜೆ ಎಲ್ಲ ಮಾಡ್ಕೊಂಡು ಬಂದು ಅಲ್ಲಿ ಕಡಲೆಕಾಳುದು ಉಸ್ಲಿದು ಪ್ರಸಾದ ಕೊಟ್ಟಿದ್ದರು. ಪ್ರಸಾದ ಎಲ್ಲ ತೊಗೊಂಬಂದು ಅನ್ನ ಮುದ್ದೆ ಎಲ್ಲ ಇತ್ತು. ಎಲ್ಲ ಸಾಂಬಾರೆಲ್ಲ ಬಿಸಿಗಿಟ್ಟು ಮತ್ತು ಗ್ಲಾಸಿನ ಬಾಟ್ಲನ್ನ ಬುಕ್ ಮಾಡಿದ್ನಲ್ವ, ಅದು ಬಂದಿತ್ತು. ಅದಕ್ಕೆ ಅದನ್ನೊಂದು ಬಟ್ಟೆ ಮೇಲೆ ಹಾಕಿಟ್ಟಿದ್ದೆ. ನೆಲಕ್ಕಿಟ್ರೆ ಎಲ್ಲ ಸ್ಕ್ರಾಚ್ ಆಯ್ತವೆ ಅಂತ ಹೇಳ್ಬಿಟ್ಟು ಒಂದು ಬಟ್ಟೆ ಹಾಕಿಟ್ಟಿದ್ದೆ. ಅಷ್ಟು ರಾತ್ರಿನಾಗ ಅಷ್ಟು ಕೆಲಸ ಆಯಿತು. ಭಾನುವಾರ ಮತ್ತೆ ಲಾಗ್ ಸ್ಟಾರ್ಟ್ ಮಾಡಿದೆ. ಹೆಸರು ಕಾಳು ಶನಿವಾರ ರಾತ್ರಿನೇ ಮೊಳಕೆ ಕಟ್ಟಿದೆ, ನೆನೆಸಿಟ್ಟಿದ್ದೆ. ಮೊಳಕೆ ಕಟ್ಟೋಣ ಅಂತ ಈಗ ಬೆಳಗ್ಗೆ ಎದ್ದು ಎಲ್ಲ ಕೆಲಸ ಮಾಡಿ ಸೋಸ್ಬಿಟ್ಟು ಇಟ್ಟೆ. ಇವಾಗ ನೀರಿಗೆ ಬಿಸಿನೀರಿಗೆ ಇದು ಕರ್ಬೇವಿನ ಸೊಪ್ಪನ್ನು ಸ್ವಲ್ಪ ಮೆಂತ್ಯನೂ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಬಿಸಿನೀರಿಗೆ ಹಾಕೊಂಡು ಬೆಳಗ್ಗೆ ಹೊತ್ತು ಕುಡಿದ್ರೆ ತುಂಬ ಒಳ್ಳೆಯದು. ಅದಕ್ಕೆ ಅದು ನಮ್ಮ ಇದ್ಲಲ್ಲ ಭಾನುವಾರ ಇವತ್ತು ಅವಳುವ, ಅದಕ್ಕೆ ಅವಳಿಗೂ ನನಗೂ ಆಗುತ್ತೆ ಅಂತ ಒಂದು ಲೋಟಕ್ಕೆ ಇಟ್ಟು ಬಿಸಿನೀರಿಗೆ ಹಾಕಿ ಕೊಡೋಣ ಅಂತ ಲೋಟಕ್ಕೆ ಹಾಕಿಟ್ಟೆ. ಇವತ್ತು ತಿಂಡಿಗೆ ಅವಲಕ್ಕಿ ಉಪ್ಪಿಟ್ಟು ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಿದೆ. ಅವಳು 7:15 ಇವಾಗಿದ್ಲು. ಎಬ್ರಿಸೋಕೆ ಹೋಗಲಿಲ್ಲ, ಮನಗಿದ್ಲು. ತಲೆಗೆ ಬೇರೆ ಎಣ್ಣೆ ಎಲ್ಲ ಹಾಕೊಂಡಿದ್ಲು. ಸುಮ್ಮನೆ ಥಂಡಿಲಿ ಎದ್ದಾಳ್ತಾಳಲ್ಲ ಅಂತ ಎಬ್ರಿಸ್ಲಿಲ್ಲ, ಮಲಗಿದ್ಲು. ಈಗ ಎದ್ಲು 7:15 ಎದ್ದು ಫ್ರೆಶ್ ಆಗಿ ಬಂದ್ಲು. ಆಚೆಗೆ ಹೋಗಿ ಸುಬ್ಬಮ್ಮ ಅಂತ ಇದ್ದೆ, ಅದಕ್ಕೆ ನಗ್ತಾಯಿದ್ಲು. ಎದ್ಬಿಟ್ಟು ಬಂದ್ಲು. ಇವತ್ತು ಸಾಯಂಕಾಲನೇ ಎಲ್ಲ ತೊಳೆದಿದ್ದೆ. ಆಚೆ ಎಲ್ಲ ಶನಿವಾರನೇ, ಭಾನುವಾರ ಬೆಳಗ್ಗೆ ಎದ್ದೇನು ತೊಳೆಯೋಕ್ಕೆ ಹೋಗಲಿಲ್ಲ. ರಂಗೋಲಿ ಎಲ್ಲ ಬಿಟ್ಟು ಆಚೆ ಒಳಗಡೆ ಎಲ್ಲ ಬಿಟ್ಟು ಬಂದು ಈಗ ತಿಂಡಿಗೆ ಅವಲಕ್ಕಿ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ದೆ. ಗ್ಲಾಸ್ ಪೀಸ್ ತರಿಸಿದ್ದಲ್ವ, ಚಿಕ್ಕ ಇದೆಲ್ಲ ಅರಿಶಿನ ಪುಡಿ ಮತ್ತು ಸಾಂಬಾರು ಖಾರ ಪುಡಿ, ಮೆಣಸಿನ ಪುಡಿ, ಏನಾದರೂ ಸಣ್ಣದ ಪುಡಿ ಮಾಡ್ಕೊಂಡ್ರೆ ಹಾಕ್ಕೊಬೋದಂತ ತರಿಸಿದ್ದೆ. ಅದಕ್ಕೆ ಎಲ್ಲ ತೊಳೆದಿಟ್ಟು ಹಾಕೊಳ್ಳೋಣ ಅಂತ ಬಟ್ಟೆ ಮೇಲೆಲ್ಲ ಜೋಡಿಸಿ ಇಟ್ಟಿದ್ದೆ ತೊಳೆದು. ಈಗ ಅವಲಕ್ಕಿ ಉಪ್ಪಿಟ್ಟು ಮಾಡೋಣ, ಅವಳು ಓದ್ಕೊತಿದ್ಲು ಸ್ವಲ್ಪ. ಅವಲಕ್ಕಿ ಉಪ್ಪಿಟ್ಟು ಮಾಡೋಣ ಅಂತ ಬಂದೆ. ಅವಲಕ್ಕಿ ಇನ್ನೇನು ಮಾಮೂಲಿ ಈರುಳ್ಳಿ, ಮೆಣಸಿನ್ಕಾಯಿ, ಕಡಲೆಬೀಜ, ಕಡಲೆಬೇಳೆ ಎಲ್ಲನೂ ಒಗ್ಗರಣೆಗೆ ಹಾಕಿ ಆಮೇಲೆ ಅವಲಕ್ಕಿನ ಚೆನ್ನಾಗಿ ತೊಳ್ಕೊಬೇಕು. ತೊಳ್ಕೊಂಡು ಆಮೇಲೆ ಅವಲಕ್ಕಿ ಹಾಕಿ ಮಿಕ್ಸ್ ಮಾಡಿದ್ರೆ ಈರುಳ್ಳಿ ಟೊಮೊಟೊ ಎಲ್ಲ ಹಾಕಿ ಫ್ರೈ ಮಾಡ್ಕೋಬೇಕು. ಅದಕ್ಕೆ ಅದನ್ನೆಲ್ಲ ತೊಳೆದು ಗ್ಲಾಸ್ಗಳನ್ನೆಲ್ಲ ಇದು ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬೇಗ ತಿಂಡಿ ಮಾಡಿದೆ. ಅವಲಕ್ಕಿನೇ ಆಗುತ್ತಲ್ವ ಅಂತ. ಅಷ್ಟೇ ಪ್ಲಾಸ್ಟಿಕ್ ಎಲ್ಲ ಜಾಸ್ತಿ ಬಳಸಬಾರ್ದು. ಫ್ರಿಜ್ಜೊಳಗೆ ಇಟ್ಟಿರ್ತೀವಲ್ವ, ಅದಕ್ಕೋಸ್ಕರ ಫ್ರಿಜ್ಜಲ್ಲಿರೋನೆಲ್ಲ ತೆಗ್ದು ಇವಾಗ ಜಾರ್ ತರಿಸಿದ್ನಲ್ವ, ಗ್ಲಾಸಿನ ಜಾರ್, ಅದರೊಳಗೆ ಹಾಕೋಣ ಅಂತ. ಅವು ಸ್ವಲ್ಪ ಚಿಕ್ಕಾಗವೆ. ಇನ್ನು ಅದಕ್ಕಿಂತ ಸ್ವಲ್ಪ ದೊಡ್ಡವು ಒಂದು 5-6 ಬುಕ್ ಮಾಡಬೇಕು. ಒಂದು 5-6 ತಗೋಬೇಕು ಆ ಥರದವನ್ನ. ಸಾಂಬಾರು ಪೌಡ್ರು ಮತ್ತು ಇನ್ನು ಉದ್ದಿನಕಾಳು ಈ ಥರ ಎಲ್ಲ ಹಾಕೋಕ್ಕೆ ಇನ್ನೊಂದು 5-6 ತಗೊಂಡ್ರೆ ಸಾಕು, ಮಸ್ತಾಯ್ತವೆ ನೋಡಿ. ಇದು ಹೊಸದು ಸ್ಟೀಲ್ದು ತಗೊಂಡಿದ್ನಲ್ವ ಕಡಾಯಿನ, ತುಂಬ ಚೆನ್ನಾಗೈತೆ ಬಾಣಲಿ. ಎಲ್ಲದಕ್ಕೂ ಯೂಸ್ ಆಗುತ್ತಿದ್ದು. ವಡೆ ಬೋಂಡ ಎಲ್ಲನೂ ಮಾಡ್ಬೋದು. ಮತ್ತು ಈ ಥರ ಪಲ್ಯಗಳು, ಚಿತ್ರಾನ್ನ, ಒಗ್ಗರಣೆಗೆ ಹಾಕೋದು ಎಲ್ಲ ಮಾಡ್ಕೊಬೋದು. ಸಿಲ್ವರಲ್ಲಿ ಜಾಸ್ತಿ ಮಾಡಬಾರ್ದಂತೆ, ಅದಕ್ಕೆ ನಾನು ಎತ್ತಿಟ್ಬಿಟ್ಟು ಈ ಥರದವನ್ನ ತೊಗೊಂಡಿದ್ದೆ ಮೊನ್ನೆ. ಚೆನ್ನಾಗೈತೆ, ಒಳ್ಳೆಯದು. ಎಲ್ಲದಕ್ಕೂ ಚೆನ್ನಾಗೈತೆ, ಕ್ವಾಲಿಟಿನೂ ಚೆನ್ನಾಗೈತೆ. ಅದಕ್ಕೆ ಇವು ತಗೊಂಡೆ. ಅವಲಕ್ಕಿ ಸ್ವಲ್ಪ ಖಾರವಾಗೆ ಮಾಡೋಣ ಅಂತ ಹೇಳ್ಬಿಟ್ಟು ಮೆಣಸಿನ್ಕಾಯಿ ಎಲ್ಲ ಜಾಸ್ತಿನೇ ಹಾಕಿದೆ. ತೆಂಗಿನ ತುರಿ ಎಲ್ಲ, ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ಫ್ರೈ ಆದಮೇಲೆ ತೆಂಗಿನ ತುರಿ ಹಾಕ್ಕೊಂಡ್ರೆ ಚೆನ್ನಾಗಿರ್ತದೆ. ಅವಳು ಎಣ್ಣೆ ಹಾಕಿದ್ಲು, ತಲೆಗೆ ಎಣ್ಣೆ ಹಾಕಿದ್ದೆ. ಅದಕ್ಕೆ ಆಮೇಲಿಂದ ಬಿಸಿಲು ಜಾಸ್ತಿ ಇರಲಿಲ್ಲ ಭಾನುವಾರ. ಆಮೇಲಿಂದ ಸ್ನಾನ ಮಾಡ್ಸೋಣ ತಲೆಗೆ, ಫಸ್ಟ್ ತಿಂಡಿ ಮಾಡಿಬಿಡು ಅಂಥೇಳಿ, ಬಿಸಿಲು ಬರಲಿ ಅಂತ ಸುಮ್ಮನೆ ಅದೇ. ಆಮೇಲೆ ಮಾಡ್ಸೋಣ ಅಂಥೇಳಿ ಫಸ್ಟ್ ತಿಂಡಿ ತಿನ್ಕೊಳ್ಳೋಣ ಅಂತ ಬಂದೆ. ಎಲ್ಲ ಕೆಲಸ ಮಾಡಿದ್ದೆ ಎದ್ದಾಗಲೇ. ನಾನು ಮಾಮೂಲಿ 5:15 ಎದ್ದೇಳ್ತೀನಿ. ಭಾನುವಾರ 1 ನಿಮಿಷ ಲೇಟಾಗಿ ಎದ್ದೆ ಅಂದರೆ 6 ಗಂಟೆ 5:45ಗೆ ಎದ್ದೆ. ಕಸ ಎಲ್ಲ ಗುಡಿಸಿ ಬಾಗಿಲು ಸುಮ್ಮನೆ ಒರೆಸಿ ಬಾಗಿಲು ಸಾರಿಸು ರಂಗೋಲಿ ಎಲ್ಲ ಬಿಟ್ಕೊಂಡು ಬರೋ ಹೊತ್ತಿಗೆ 6 ಗಂಟೆ 6:15 ಆಯಿತು. ಆಮೇಲೆ ಅವಳನ್ನ ಎಬ್ಬರಿಸಲಿಲ್ಲ. ನಾನು ಎದ್ದು ಮುಖ ಎಲ್ಲ ತೊಳ್ಕೊಂಡು ಆಮೇಲೆ ಅದಕ್ಕೆ ಬಿಸಿನೀರಿಗೆ ನೀರು ಹಾಕೋಣ. ಕರ್ಬೇವಿನ ಸೊಪ್ಪಿಗಿದ್ದು ಪುಡಿ ಇತ್ತಲ್ವ, ಮೆಂತ್ಯ ಎಲ್ಲ, ಅದಕ್ಕೆ ಸ್ವಲ್ಪ ನೀರು ಹಾಕಿಡೋಣ. ಅವಳು ಎದ್ದಾಳೆ ಅಷ್ಟರಲ್ಲಿತ್ತು. ಬಿಸಿನೀರು ಕಾಯಿಸ್ಕೊಂಡು ಎಬ್ಬರಿಸ್ದೆ. ಆಮೇಲೆ ಇದೆಲ್ಲ ಫ್ರೈ ಆಯಿತು. ಇವಾಗ ಕಾಯಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಕಾಯಿನ ನಾವು ಅವಲಕ್ಕಿ ಮೇಲೇ ಹಾಕಬಾರ್ದು. ಈ ಥರ ಒಗ್ಗರಣೆಗೆ ಹಾಕಿ ಮಿಕ್ಸ್ ಮಾಡಿದ್ರೆ ಕಾಯಿ ಅವಲಕ್ಕಿ ಕೆಡೋದು ಇಲ್ಲ, ಮತ್ತು ರುಚಿನೂ ಚೆನ್ನಾಗಿರ್ತದೆ. ನಾನು ಇದೇ ಥರ ಮಾಡೋದು. ಬಾಣಲಿ ಸಿಹಿಯೋದು ಇಲ್ಲ, ತಳ ತುಂಬ ಬಿಗಿ ಐತೆ. ನಾವು ನೋಡ್ಕೊಂಡು ಅದರಲ್ಲಿ ಹೆಂಗೆ ಮಾಡ್ತೀವಿ ಆ ಬಾಣಲೆಗಳಲ್ಲಿ ಇದರಲ್ಲೂ ಅದೇ ಥರ ಮಾಡಿದ್ರೆ ಏನೂ ಆಗಲ್ಲ. ಆದರೆ ಜಾಸ್ತಿ ಸಿಹಿಯಲ್ಲ. ಕೆಳಗಡೆ ಇದು ಮಾತ್ರ ತುಂಬ ಗಟ್ಟಿಯಾಗೈತೆ ತಳ, ಅದರಿಂದ ನಂಗೆ ಇಷ್ಟ ಆಯ್ತು. ಇದರಲ್ಲಿ 3 ಬಂದೈತಲ್ವ, ಏನಾದ್ರು ಮಾಡ್ಬೋದು. 2ರಲ್ಲೂ ಮಾಡ್ಬೋದು, ಮತ್ತು ಇನ್ನೊಂದರಲ್ಲಿ ಹಾಲು ಕಾಯಿಸಿ ಎಲ್ಲ ಮಾಡ್ಕೊಬೋದು. ಅದರಲ್ಲಿ ಹಾಲು ಕೀರಿ ಏನಾದ್ರು ಮಾಡ್ಬೋದು. ಅದು ತುಂಬ ಚೆನ್ನಾಗೈತೆ.
ಆಮೇಲೆ ಒಂದು ಸ್ವಲ್ಪ ಕಾಯಿ ಹಾಕ್ಬಿಟ್ಟು ಒಂದು 2 ನಿಮಿಷ ಹಿಂಗೆ ಮುಚ್ಚಿದೆ ಅಷ್ಟೇ. ಮುಚ್ಚಿಬಿಟ್ಟು ಅವಲಕ್ಕಿ ಎಲ್ಲ ಹಾಕಿ ನೆನೆಸಿಟ್ಟಿದ್ದೆ. ತೊಳೆದ್ಬಿಟ್ಟು ಚೆನ್ನಾಗಿ ಅವಲಕ್ಕಿ ತೊಳೆಯೋದ್ರಲ್ಲೂ ಒಂದು ಇದೈತಿ, ತೊಳೆದ್ರೇ ಬೆಳ್ಳಗೆ ಕಾಣೋದು ಅವಲಕ್ಕಿ, ಇಲ್ಲಾಂದರೆ ಚೆನ್ನಾಗಿರಲ್ಲ, ಸ್ಮೆಲ್ ಬಂದ್ಬಿಡ್ತದೆ ತಿನ್ನುವಾಗ್ಲೂ. ನಾನಂತೂ ಒಂದು 3-4 ಸಲ ತೊಳ್ಕೊಂಡು ಆಮೇಲೆ ಮಿಕ್ಸ್ ಮಾಡಿದೆ, ನೆನೆಸಿಟ್ಟಿದ್ದೆ. ಆಮೇಲೆ ಸ್ವಲ್ಪ ಸಿರಿಧಾನ್ಯದಿದು ಚೋಚ, ಮೊನ್ನೆ ಚುಂಚನಗಿರಿಗೆ ಹೋಗಿದ್ವಲ್ಲ, ಅಲ್ಲಿ ಎಲ್ಲ ಆರ್ಗ್ಯಾನಿಕ್ ಮಾರ್ತಾರೆ ಬೆಲ್ಲ ಎಲ್ಲ, ಅಲ್ಲಿ ತೊಗೊಂಬಂದಿದ್ದೆ ಸಿರಿಧಾನ್ಯದ್ದು. ಆಮೇಲೆ ಅವ್ರ ಅಪ್ಪನೂ ಬಂದರು, ಅಪ್ಪ ಮಗಳಿಬ್ಬರು ತಿಂಡಿ ಮಾಡಿಕೊಟ್ಟೆ ಅವರಿಗೆ. ತಿಂಡಿ ಮಾಡಿ ನಾನು ಸ್ವಲ್ಪ ಫ್ರಿಜ್ದೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ, ಪ್ಲಾಸ್ಟಿಕ್ ಎಲ್ಲ ಇದ್ದು ಬಾಕ್ಸ್ ಅವೆಲ್ಲ ಎತ್ತಿಕ್ಕಣ ಅಂತ ಬಂದೆ. ಆಮೇಲೆ ನಾನು ತಿಂಡಿ ಮಾಡ್ಬಿಡು, ಅವಳು ಇನ್ನೂ ಓದ್ಕೊತಾ ಇದ್ಲು, ತಿಂಡಿ ಎಲ್ಲ ಮಾಡ್ಬಿಟ್ಟು ಮತ್ತೆ ಓದ್ಕೊಂಡ್ಳು. ಬರ್ಕೊಳ್ಳೋದೆಲ್ಲ ಇತ್ತಂತ, ನೀರೆಲ್ಲ ಕಾಯಲಿ ಸ್ವಲ್ಪ, ಇನ್ನು ಇಷ್ಟೊತ್ತಿಗೆ ಏನು ಬೇಡ ಸ್ನಾನ ಅಂತ 9 ಗಂಟೆ ಆಯ್ತು, ಎಲ್ಲ ಕೆಲಸ ಮುಗೀತು ಅಷ್ಟೊತ್ತಿಗೆ. ತಿಂಡಿ ಎಲ್ಲ ಸಾಂಬಾರೆಲ್ಲ ಎತ್ತರ ಮಧ್ಯಾಹ್ನಕ್ಕೆ ನಮ್ಮ ಮನೆಯವ್ರು ನಮಗೇನು ಅಡುಗೆ ಮಾಡಬೇಡಿ ಅಂದರು. ಸರಿ ನಮ್ಮಿಬ್ಬರಿಗೆ ಅಲ್ವಾ ಅಂತ ಹೇಳ್ಬಿಟ್ಟು ಇವೆಲ್ಲ ತೊಳೆದಿಟ್ಟು ಸೀಟ್ಕೋಬೇಕು. ಇವನ್ನಂತೂ ಮಾಡುವಾಗ ತುಂಬ ತಾಳ್ಮೆ ಇರಬೇಕು. ಎಲ್ಲ ಸೀಟಿ ಬಿಸಿಲಲ್ಲಿಟ್ಟಿದೆ, ಬಿಸಿಲಲ್ಲಿ ಬಟ್ಟೆ ಮೇಲೇ ಬಿಸಿಲಲ್ಲಿಟ್ಟು ಆಮೇಲೆ ಇವೆಲ್ಲ ಹಾಕೊಂಡೆ, ಏಲಕ್ಕಿ, ಗೋಡಂಬಿ, ಬೇಳೆದು ಚಿಕ್ಕ ಚಿಕ್ಕವು, ನಾವೇನು ಜಾಸ್ತಿ ಬಳಸಲ್ವೋ ಅವನ್ನೇ, ಕಸ್ತೂರಿ ಮೇಥಿ ಇವೆಲ್ಲ ಅಲ್ಲಿಟ್ಟೆ. ಮತ್ತು ಏನಪ್ಪ ಅಂತಾರೆ, ಬಾದಾಮಿ, ಗೋಡಂಬಿ, ಪಿಸ್ತಾ, ದ್ರಾಕ್ಷಿ ಇದೆಲ್ಲ ಇಟ್ಟು, ಏಲಕ್ಕಿ ಎಲ್ಲ ಇಟ್ಟು ಅದರೊಳಗೆ ಸಣ್ಣ ಸಣ್ಣದು ಜಾಸ್ತಿ ಇಲ್ಲ, ಸ್ವಲ್ಪನೇ ಹಾಕಿ ಇಟ್ಟು, ಚಿಕ್ಕ ಚಿಕ್ಕದೇ ಇದು. ಆಮೇಲೆ ತಿರುಗೂ ಸಾಯಂಕಾಲ ಪೂಜೆ ಎಲ್ಲ ಮಾಡಿ ಸ್ನಾನ ಮಾಡ್ಕೊಂಡು ಸಾಯಂಕಾಲನೇ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಸುಮ್ಮನೆ ಅದು ಟೈಮ್ ಆಯ್ತಲ್ಲ, ಸಾಯಂಕಾಲ ಪೂಜೆ ಮಾಡೋಣ ಅಂತ ಪೂಜೆ ಎಲ್ಲ ಮಾಡಿ ರಾತ್ರಿಗೆ ಪಕೋಡ ಮಾಡಂದ್ಲು. ಅದಕ್ಕೆ ಪಕೋಡಕ್ಕೆ ಈರುಳ್ಳಿ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಎಲ್ಲ ಹಚ್ಚಾಯ್ಕೋಬೇಕು. ಹಚ್ಚಾಕೊಂಡು ಕಡಲೆ ಹಿಟ್ಟು ಹಾಕೊಂಡು ಚೆನ್ನಾಗಿ ಮಿತ್ಕೋಬೇಕು, ಉಪ್ಪು ಎಲ್ಲ ಹಾಕ್ಬಿಟ್ಟು. ನಾವು ನೀರು ಹಾಕಿ ಕಲಸ್ಕೋಬಾರ್ದು. ಫಸ್ಟು ಕಡಲೆ ಹಿಟ್ಟು, ಈರುಳ್ಳಿ, ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಜೀರಿಗೆ, ಅಜ್ವಾನ ಇದ್ದರೆ ಅಜ್ವಾನ ಎಲ್ಲ ಹಾಕ್ಕೋಬೇಕು. ಸೋಡಾ ಎಲ್ಲ ನಾವೇನು ಹಾಕೋಲ್ಲ, ಹಂಗೇ ಚೆನ್ನಾಗಿ ಬರ್ತವೆ. ಸೋಡಾ ಹಾಕ್ಬಿಟ್ರೆ ಕಡಲೆಕಾಯಿ ಬೀಜದ ಎಣ್ಣೆಗೆ ಉಪ್ಪು ತಿನ್ನೋ ಜಾಸ್ತಿ, ಅದಕ್ಕೆ ಸೋಡಾ ಎಲ್ಲ ಏನು ಹಾಕೋಕ್ಕೆ ಹೋಗೋಲ್ಲ. ನಾವು ಎಷ್ಟು ಈರುಳ್ಳಿ ತಗೊಂಡಿರ್ತೀವೋ ಅಷ್ಟು ನೋಡ್ಬಿಟ್ಟು ಕಡಲೆ ಹಿಟ್ಟನ್ನು ಹಾಕಿ ಚೆನ್ನಾಗಿ ಮಿತ್ಕೋಬೇಕು. ಒಂದು ಸ್ವಲ್ಪ ಫಸ್ಟು ಕಡಲೆ ಹಿಟ್ಟು ಇವೆಲ್ಲನೂ ಸೇರಿಸಿ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ನಾವು ನೀರು ಹಾಕ್ಕೊಂಡು ಕಲಿಸ್ಕೋಬೇಕು. ಸಾಕು, ಇಷ್ಟು ಹಾಕ್ಬಿಟ್ಟು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಹಾಕಿ ನಿಮ್ಗೆ ಎಷ್ಟು ಬೇಕೋ ನೀರು ಗಟ್ಟಿಗಿದ್ರೇ ಚೆಂದ ಪಕೋಡ, ಯಾಕೆಂದರೆ ಬೇಕ್ರಿಲೆಲ್ಲ ಮಾಡ್ತಾರಲ್ಲ ಆ ಥರ ಬರುತ್ತೆ. ಅಲ್ಲಿ ಗರಿ ಆಗಿರುತ್ತೆ ನೋಡಿ, ಚೆನ್ನ ಹಾಕಿರ್ತಾರೆ, ಗೊತ್ತಾಗುತ್ತೆ, ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಆ ಥರ ಬರಬೇಕಂದ್ರೆ ಸ್ವಲ್ಪ ನಾವು ಗಟ್ಟಿಗೆ ಕಲಿಸ್ಕೋಬೇಕು ಪಕೋಡ ಮಾಡುವಾಗ. ಒಂದು ಚಿಟಿಕೆ ಅಷ್ಟು ಅರಿಶಿನ ಪುಡಿ, ಈಗ ಮೆಣಸಿನ್ಕಾಯಿ ಹಾಕಿಲ್ಲ ಅಂದರೆ ನೀವು ಖಾರ ಪುಡಿನೂ ಬೇಕಾದ್ರೆ ಹಾಕ್ಕೋಬೋದು. ಉಪ್ಪು ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಸೊಪ್ಪೆಲ್ಲ ಹಾಕಿರ್ತೀವಲ್ವ, ನೋಡ್ಬಿಟ್ಟು ಉಪ್ಪು ಹಾಕ್ಕೊಳ್ಳಿ. ಇಷ್ಟನ್ನು ಚೆನ್ನಾಗಿ ಇವಾಗ ಕೈಲಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಬಿಟ್ಟು ಆಮೇಲೆ ಒಂದು ಎಣ್ಣೆ ಕಾಯಕ್ಕೆ ಇಟ್ಟಿರಬೇಕು. ಕಾಯಕ್ಕೆ ಇಟ್ಬಿಟ್ಟು ಹಂಗೇ ಕಲಿಸ್ತಾನೆ ಮಿಕ್ಸ್ ಆಯ್ತಿದ್ದಂಗೆ ಹಾಕ್ಬಿಡ್ರಿ, ಚೆನ್ನಾಗಿ ಬರುತ್ತೆ. ನಾವು ಬೆಂಡೆಕಾಯಿನೆಲ್ಲ ತೊಳೆದಿಟ್ಟಿದ್ದೆ, ಪಲ್ಯ ಮಾಡೋಣ ಬೆಳಗ್ಗೆಗೆ ಅಂತ ಹೇಳ್ಬಿಟ್ಟು. ರಾತ್ರಿನೇ ಎಲ್ಲ ತೊಳೆದು ಹಿಂಗೆ ಇಟ್ಟು ಒಂದು ಬಟ್ಟೆ ಸುತ್ತ ಮಾಡಿದ್ರೆ ಏನೂ ಆಗೋಲ್ಲ, ಚೆನ್ನಾಗಿರ್ತವೆ. ಬೆಳಗ್ಗೆ ನಾವು ಎದ್ದು ಮಾಡೋಕ್ಕೋದ್ರೆ ಅವು ಲೋಳೆ ಹೆಂಗೆ ಬಂದುಬಿಡುತ್ತೆ. ಅದಕ್ಕೆ ನಾನೇನು ಮಾಡಿದೆ, ಬಟ್ಟೆಯಲ್ಲಿ ಒಂಚೂರು ನೀರಾಗಿರಲಿಲ್ಲ. ಬೆಂಡೆಕಾಯಿ ಕವರ್ಲಿದ್ದಾಗ ನೀರು ಥರ ಆಗ್ಬಿಡೋವು ಬೆಂಡೆಕಾಯಿಗಳು. ಇವತ್ತು ಎಲ್ಲ ಬ್ಯಾಗಲ್ಲಿ ಇಟ್ಟಿರ್ತೀನಲ್ವ ಇವಾಗ ತರಕಾರಿನೆಲ್ಲ, ಅದಕ್ಕೆ ಒಂದು ಸ್ವಲ್ಪನೂ ನೀರಾಗಿರಲಿಲ್ಲ, ಚೆನ್ನಾಗಿದ್ದು. ಇವಾಗ ಅನ್ನಕ್ಕೆಲ್ಲ ಇಟ್ಟೆ, ನಾನು ತಪ್ಪಲೆಲ್ಲೇ ಮಾಡೋದನ್ನ. ಅದೇ ಕೆಂಪಕ್ಕಿ ಅಂತ ಹೇಳಿದ್ನಲ್ವ, ತುಂಬ ಒಳ್ಳೆಯದಿದು. ಮುದ್ದೆ ತಿಂದಷ್ಟೇ ಇದಕ್ಕೆ ಅನ್ನಕ್ಕೂ ಇರುತ್ತೆ, ಇದಕ್ಕೆ ಅಷ್ಟು ಚೆನ್ನಾಗಿರುತ್ತೆ. ಮೊಸರು ಮತ್ತು ತುಪ್ಪ ಎಲ್ಲ ಹಾಕ್ಕೊಂಡು ಊಟ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಆರೋಗ್ಯಕ್ಕೆ ಏನು ನಮಗೆ ಸೂಕ್ತ ಅನ್ನಿಸ್ತದೋ ಅದನ್ನು ನಾವು ತಿಂದ್ರೇ ಒಳ್ಳೆಯದು. ನನಗಂತೂ ಸೋನಾ ಮಸೂರಿದಲ್ಲಿ ಸಾರಲ್ಲೆಲ್ಲ ತಿನ್ನೋಕ್ಕಾಗಲ್ಲ, ನಾನು ಅದು ಜಾಸ್ತಿ ಮಾಡಲ್ಲ. ನಾನು ಮಧ್ಯಾಹ್ನ ರಾತ್ರಿ ಎಲ್ಲ ಕೆಂಪಕ್ಕಿನೇ ಮಾಡೋದು. ತಿಂಡಿಗೆ ಮಾತ್ರ ಸೋನಾ ಮಸೂರಿ ಸಾಕಾಗುತ್ತೆ. ಒಂದು 10 kg ತಂದರೆ ಒಂದು ತಿಂಗಳು ಮೇಲೆ ಬರುತ್ತೆ. ನಾವು ರೊಟ್ಟಿ ಮುದ್ದೆ ಎಲ್ಲ ಮಾಡ್ತೀವಲ್ವ, ಮಸ್ತಾಗುತ್ತೆ. ಅದನ್ನಂತೂ ಒಂದು 5 kgನೇ ತರಿಸೋದು ಸೋನಾ ಮಸೂರಿನ, ಅದು ಒಂದು ತಿಂಗಳು ಮೇಲೆ ಬರುತ್ತೆ ನಾವು. ಮತ್ತು ಪುಡಿ ಉಪ್ಪು ಇರಲಿಲ್ಲ, ಪುಡಿ ಉಪ್ಪು ಖಾಲಿ ಆಗಿತ್ತು. ನಾನು ಮನೆಯಲ್ಲೇ ಪುಡಿ ಉಪ್ಪು ಮಾಡ್ಕೊತೀನಿ, ದಪ್ಪ ಉಪ್ಪು ಇರುತ್ತಲ್ವ ಅದರಲ್ಲೇ ಪುಡಿ ಉಪ್ಪು ಮಾಡ್ಕೊತೀನಿ. ಮನೇಲಿ ನಾವು ಪುಡಿ ಉಪ್ಪನ್ನು ಕೂಡ ತರಬಾರ್ದಂತೆ, ಅದು ಲರಾಳ್ ಹಂಗಿರುತ್ತೆ, ಹಿಂಗೆ ಉದ್ರುದ್ರು ಹಾಯ್ಕೋಬೇಕು ಹಂಗಿರುತ್ತೆ. ಆದರೆ ನಾವು ಮನೇಲಿ ಮಾಡಿದ್ದು ನೋಡ್ರಿ ಈ ಥರ ಇರುತ್ತೆ. ಅದಕ್ಕೂ ಏನಾದ್ರು ಹಾಕಿರ್ತಾರಂತೆ ಆ ಥರ ಆಗೋದಕ್ಕೆ.
ಅದಕ್ಕೋಸ್ಕರ ನಾವು ಮನೆಯಲ್ಲೇ ಮಾಡ್ಕೊಂಡು ಉಪ್ಪೆಲ್ಲ ನಾನು ಮನೇಲಿ ಆಲೆ 1 ವರ್ಷದ ಮೇಲೇ 2 ವರ್ಷದಿಂದನೂ ನಾನು ಪುಡಿ ಉಪ್ಪೆಲ್ಲ ಮನೆಯಲ್ಲೇ ಮಾಡ್ಕೊತೀನಿ ನೋಡಿ. ಈಗ ಚೆನ್ನಾಗಿ ಈ ಥರ ಹಾಕಿಟ್ಟೆ. ಆಮೇಲೆ ಮಿಕ್ಸ್ ಮಾಡ್ಕೊಳ್ಳೋಣ. ಅನ್ನ ಮಾಡ್ತಿದ್ನಲ್ಲ, ಅನ್ನ ಸಾಂಬಾರೆಲ್ಲ ಬಿಸಿಗಿಟ್ಟು ಈಗ ಬಾಣಲಿ ಇಟ್ಟಿದೆ. ಬಾಣಲಿ ಕಾಯಕ್ಕಿಟ್ಟು ಇದೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಎಣ್ಣೆ ಬಿಟ್ಬಿಟ್ಟು ಇದು ಎಣ್ಣೆ ಬಿಟ್ಟ ತಕ್ಷಣ ಇದನ್ನು ನಮಗೆ ನೀರು ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಸಾಕು, ಜಾಸ್ತಿ ಗಟ್ಟಿಗೆ ಕಲಿಸ್ಕೊಂಡಿರಿ, ತೆಳ್ಳಗೆ ಮಾಡಬೇಡ್ದು. ಬೋಂಡ ಎಲ್ಲ ಮಾಡಿದ್ರೆ ತೆಳ್ಳಗಿದ್ರೆ ಚೆನ್ನಾಗಿರ್ತದೆ. ಪಕೋಡ ಮಾಡೋ ಮಾತ್ರ ಗಟ್ಟಿಗೆ ಕಲಿಸ್ಕೊಳ್ಳಿ. ಫಸ್ಟ್ ಈ ಥರ ಮಿಕ್ಸ್ ಮಾಡಿ ಆಮೇಲೆ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ಆದಷ್ಟು ಎಣ್ಣೆಗಳ್ನ ಗಾಣದ ಎಣ್ಣೆ ಉಪಯೋಗಿಸಿ, ಕಡಲೆಕಾಯಿ ಎಣ್ಣೆ, ಕೊಬ್ಬರಿ ಎಣ್ಣೆ ಈ ಥರ ಉಪಯೋಗಿಸಿ. ಮಕ್ಳುಗಳ್ಗೆ ತುಂಬ ಒಳ್ಳೆಯದು. ಮುಂದಕ್ಕೆಲ್ಲ ಈ ಥರ ಮನೆಯಲ್ಲೇ ಮಾಡಿಕೊಡಿ. ಮನೆಯಲ್ಲೇ ಎಣ್ಣೆಗಳ್ನ ಉಪಯೋಗಿಸಿ, ಒಳ್ಳೆಯದು. ನಾವೇನು ಇಷ್ಟು ದಿನ ಗೊತ್ತಿಲ್ಲ ತಿಂತಿದ್ದೀವಿ, ಎಲ್ಲ ಕಡೆಯೂ ಹೇಳ್ತಾರೆ ಗಾಣದ ಎಣ್ಣೆ ಉಪಯೋಗಿಸ್ಬೇಕು ಅಂತ. ಆದಷ್ಟು ಮನೇಲಿ ನಾವೇನು ಹೆಣ್ಮಕ್ಳು ಬದಲಾಗಬೇಕೋ ಅಷ್ಟನ್ನು ನಾವು ಅಡುಗೆ ಮನೆಯಲ್ಲಿ ಬದಲು ಮಾಡ್ಕೋಬೇಕು. ನಾನೆಲ್ಲನೂ ಒಂದೊಂದನ್ನೇ ಬದಲು ಮಾಡ್ಕೊಂಡಿದ್ದೀನಿ. ಮತ್ತು ಗ್ಲಾಸ್ ಐಟಮ್ ಸ್ಟೀಲ್ದಲ್ಲೇ ಅಡುಗೆ ಮಾಡೋದು. ನಮ್ಮ ಮನೇಲಿ ಏನೇ ಉಪಯೋಗನೋ ಅದರಲ್ಲಿ ಅಷ್ಟರಲ್ಲೇ ಮಾಡೋದು ನಾನು. ಬೇಕಿಲ್ಲದೆಲ್ಲ ಏನು ತಗೊಳಕ್ಕೆ ಹೋಗಲ್ಲ. ಅದು ತೊಳೆದಿಟ್ಟಿದೆ ನೀರು, ಅಕ್ಕಿ ನೀರನ್ನ ಚೆಲ್ಲಬಾರ್ದು ಅಂತ ಹೇಳ್ಬಿಟ್ಟು ಬೆಳಗ್ಗೆ ಗಿಡಕ್ಕೆ ಹಾಕೋಣಂತ ಪ್ಲಾಸ್ಟಿಕ್ಕಿಂದ ಮಡಿಕೊಂಡಿದ್ದೀನಿ. ಅಕ್ಕಿ ತೊಳೆದ್ಬಿಟ್ಟು ಅದರೊಳಗೆ ಕುಯ್ದು ಬೆಳಗ್ಗೆಗೆ ಇದು ಎಣ್ಣೆ ಸ್ವಲ್ಪನೇ ಬಿಟ್ಟಿದೆ. ಕಡಲೆಕಾಯಿ ಎಣ್ಣೆ ಅಲ್ವ ಉಪ್ಪಿಡುತ್ತೆ ಅಂತ ಸೋಡಾ ಹಾಕಿದ್ರೆ ಇನ್ನೂ ಉಪ್ಪಿಡ್ತದೆ. ಇದನ್ನು ಇವಾಗ ಹಳೇದಾಯ್ತಲ್ವ, ಎಣ್ಣೆ ಏನು ಉಕ್ಕಲ್ಲ. ಫಸ್ಟ್ ಉಪ್ಪಿಡೋದು. ಅನ್ನ ಎಲ್ಲ ಆಯಿತು, ಹಾಲು ಕಾಯಿಸಿಟ್ಟೆ. ಊಟ ಆದಮೇಲೆ ನಾವು 1 ಲೋಟ ಹಾಲು ಕುಡಿದಿರ್ತೀವಿ. ಊಟ ಆದಮೇಲೆ ಹಾಲು ಕುಡಿದ್ರೇ ಸಮಾಧಾನ. ಇವಾಗ ಗ್ಯಾಸ್ ಬೇರೆ ಖಾಲಿ ಆಗಿಬಿಡ್ತು. ಆವಾಗ ಹಿಂದೆಗಡೆ ಇತ್ತು ಗ್ಯಾಸು, ಅದು ತಂದು ಹಾಕ್ಕೊಂಡು ಮತ್ತೆ ಮಾಡಿದೆ. ಇವಾಗ ಪುಡಿ ಉಪ್ಪೆಲ್ಲ ಈ ಥರ ಜಾರ್ ಇಟ್ಕೊಂಡಿದ್ದೀನಿ. ಈ ಥರ ಜಾರ್ಗೆ ಹಾಕ್ಕೊಂಡೆ. ಫಸ್ಟೆಲ್ಲ ಪ್ಲಾಸ್ಟಿಕ್ಗೆ ಹಾಕತ್ತಿದ್ದೆ. ಈಗಾಗಲೇ ಇದು 1 ವರ್ಷ. ಚುಂಚನಗಿರಿ ಜಾತ್ರೆಯಲ್ಲಿ ತಗೊಂಡಿದ್ದು 1 ವರ್ಷ ಆಯಿತು. ಚುಂಚನಗಿರಿ ಜಾತ್ರೆಗೆ ನೆಕ್ಸ್ಟ್ ಬಂದರೆ 2 ವರ್ಷ ಆಯ್ತದೆ. ಪುಡಿ ಉಪ್ಪು, ಸಣ್ಣ ಉಪ್ಪು, ದಪ್ಪ ಉಪ್ಪು ಈ 3ಕ್ಕೂ ಈ ಥರ ಪಿಂಗಾಣಿದು ಇಟ್ಕೊಂಡಿದ್ದೀನಿ. ಇನ್ನು ಇದ್ದಿದ್ದಕ್ಕೆ ಸ್ವಲ್ಪ ಗ್ಲಾಸು, ಸ್ವಲ್ಪ ಸ್ಟೀಲ್ ಬಾಕ್ಸ್ಗಳು ಇಟ್ಕೊಂಡಿದ್ದೀನಿ ಅಡುಗೆ ಸಾಮಾನಿಗೆ. ಆಮೇಲೆ ಅಷ್ಟಿಟ್ಬಿಟ್ಟು ಇದೇನಪ್ಪ ಇನ್ನು ನೋಡಿ, ಸಣ್ಣ ಉರಿಲಿ ಮಾಡ್ಕೋಬೇಕು. ಫಸ್ಟ್ ಹಾಕಿದಾಗ ಕಡಲೆಕಾಯಿ ಎಣ್ಣೆ ಮಾಡುವಾಗ ಕೊಬ್ಬರಿ ಎಣ್ಣೆನ ಅಷ್ಟಕ್ಕಲ್ಲ, ಕಡಲೆಕಾಯಿ ಎಣ್ಣೆ ಉಪ್ಪಿಡುತ್ತೆ. ಮತ್ತು ಗ್ಯಾಸ್ ಎಲ್ಲ ಧೂಳೇನಿರಲಿಲ್ಲ. ಕೆಳಗಡೆ ಏನಾರು ಇರುತ್ತೆ ಅಂತ ಎಲ್ಲ ತೊಳ್ಕೊಂಡು ಸೀಟ್ಕೊಂಡು ತಂದು ನಾವು ಗ್ಯಾಸನ್ನು ಅಷ್ಟೇ ಸಿಲಿಂಡ್ರನ್ನ ನಾನು ಕ್ಲೀನಾಗಿ ಇಟ್ಕೋಬೇಕು. ಅದನ್ನು ನಾವು ಜಿರಳೆಗಳು ಬರೋಲ್ಲ ಜಾಸ್ತಿ. ಮನೆ ಕ್ಲೀನಾಗಿ ಇಟ್ಕೊಂಡಷ್ಟು ಜಿರಳೆಗಳಿರಲ್ಲ. ನಾವು ಎಷ್ಟು ಕೊಳ್ಕಂಗೆ ಇಟ್ಕೋತೀವೋ ಜಿರಳೆಗಳು ಹಂಗೆ ಬಂದುಬಿಡ್ತವೆ. ಆದರೂ ಒಂದೊಂದು ಸಲ ಎಲ್ಲರೂ ಬಂದಿರ್ತವೆ, ಬರ್ದಂಗೆ ಇರೋಲ್ಲ. ಆದಷ್ಟು ನಾವು ಕ್ಲೀನಾಗಿ ಇಟ್ಕೋಬೇಕು, ಜಿರಳೆಗಳು ಬರ್ದಂಗೆ ನೋಡ್ಕೋಬೇಕು. ಅಂದರೆ ಫಸ್ಟು ಗ್ಯಾಸ್ ಖಾಲಿ ಆಗ್ಬಿಡ್ದಲ್ಲ, ಅರ್ಧ ಬೇಯ್ತಾ ಇದ್ದ ಪಕೋಡ ತುಂಬ ಚೆನ್ನಾಗಿ ಬಂತು. ಮಾತ್ರ ತುಂಬ ಚೆನ್ನಾಗಿರ್ತವೆ. ಈ ಥರ ಮಾಡ್ಕೊಳ್ಳಿ. ಗಟ್ಟಿ ಕಲಸಿಡಕ್ಕೆ ಹೋಗ್ಬೇಡಿ ಪಕೋಡ ಮಾಡುವಾಗ. ಆವಾಗಲೇ ಕಲಸ್ಬಿಟ್ಟು ಹಾಕಿ ಪಕೋಡಕ್ಕೆ. ಬೋಂಡಕ್ಕಾದರೆ ಒಂದು 10 ನಿಮಿಷ ಕಲಸಿಟ್ರೆ ಚೆನ್ನಾಗಿರ್ತದೆ. ಪಕೋಡಕ್ಕೆ ಮಾತ್ರ ಕಲಸಿಡಬಾರ್ದು. ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಾದ್ರು ಕಮೆಂಟ್ ಇದ್ದರೆ ಹಾಕಿ, ತಿದ್ಕೊಳ್ಳೋಣ ಅಷ್ಟೇ. ಇಲ್ಲಿಗೆ ವಿಡಿಯೋ ಅವ್ರ ಅಪ್ಪ ಮಗಳು ಏನೋ ಮಾಡ್ತಾಯಿದ್ರು ರೂಮಲ್ಲಿ. ನಾನು ಒಬ್ಬಳೇ ಮಾಡ್ತಾಯಿದ್ದೆ ವಿಡಿಯೋ ಅಡುಗೆನ. ರೂಮಲ್ಲಿದ್ದರು ಅವರು. ಸರಿ ಫ್ರೆಂಡ್ಸ್, ಇಲ್ಲಿಗೆ ಲಾಗ್ಗಳು ಎಂಡ್ ಮಾಡ್ತೀನಿ. ಏನಾದ್ರು ತಪ್ಪಿದರೆ ಹೇಳಿ, ಕಮೆಂಟ್ ಹಾಕಿ. ನಮ್ಮ ಮನೇಲಿ ನಾನು ಹೇಗೆ ಬದಲು ಮಾಡ್ಕೊಂಡಿದ್ದೀನೋ ಅದನ್ನು ನಾನು ಈ ಪ್ಲಾಸ್ಟಿಕ್ ಇವು ಮಾತ್ರ ಇದ್ದಾವೆ ಅಷ್ಟೇ. ಇವು ಪಾತ್ರೆಗಳು ಹಾಕ್ಕೊಂಡಿದ್ದೀನಿ ಅದರೊಳಗೆ, ಚಿಕ್ಕವು ಅಷ್ಟೇ. ಮತ್ತು ಗ್ಯಾಸೆಲ್ಲ ಸಿಲಿಂಡ್ರ್ ಹಾಕೊಂಡ್ಮೇಲೆ ಮತ್ತೆ ಚೆನ್ನಾಗಿ ಬಂತು. ಇಲ್ಲಿಗೆ ಲಾಗ್ ಎಂಡ್ ಮಾಡ್ತೀನಿ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.